ಟ್ರೈಲರ್ ಬಂದ್ಬಿಟ್ಟು 1,05,000 ಎಲ್ಲ ಥರದ್ದು ಸಿಗುತ್ತೆ. ಅಕ್ಸಲ್ ಬೇಕಾದ್ರೆ ಮಾಡ್ಕೊಳ್ಳಿ, ಅಕ್ಸ್ಗಳು ಸಿಗುತ್ತೆ. ಬರೀ ಲಾಕ್ಸಲ್ಲು, ಬ್ಲೇಡ್ ಕಟ್ಟೆ, ಆಮೇಲೆ ಜಾಕ್ಗಳು, ಬಿಕ್ಸು ಎಲ್ಲ ಮಾಡ್ಕೊಳ್ಳಿ. ಬಿಕ್ಸು ಹಾಕ್ಕೊಂಡು ಇದು ಟ್ರೈಲರ್ ಮಾಡ್ಕೊಳ್ಳಿ. ಇದು ಮಾಡುತ್ತಿದೆ. ಇದಕ್ಕೆ ವೆಯ್ಟ್ ಒಂದು 5ರಿಂದ 8 ಟನ್ನಂಗೂ ತುಂಬ. ಸೊ ಇದು ಮಿನಿ ಟೈಲರ್ ಅಲ್ಲ? ಮಿನಿ. ಓಕೆ. ಈ ಟೈಲರ್ ಬಂದ್ಬಿಟ್ಟು 1,05,000 ಬೀಳುತ್ತೆ. ಟೈರ್ ಬಿಟ್ಟು ಈ ಟೈಲರ್ ಮಿನಿ ಟೈಲರ್ ಬಂದ್ಬಿಟ್ಟು 1,05,000 ಬೀಳುತ್ತೆ. ವಿತ್ ಪೇಂಟ್ ಎಲ್ಲ ಇನ್ಕ್ಲೂಡ್ ಆಗ ಎಲ್ಲ ಸೇರಿಸಿ. ಓಕೆ, ಎಲ್ಲ ಇನ್ಕ್ಲೂಡ್ ಆಗಿ ಏನು ರೆಡಿ ಇದೆ. ಟೈರ್ ಒಂದು ಬಿಟ್ಬಿಟ್ಟು ಇಷ್ಟ ಆಗುತ್ತೆ. ನಿಮ್ಗೆ ಟೈರ್ ಬೇಕಂದ್ರೆ ಟೈರ್ ಎಲ್ಲ ಇನ್ಕ್ಲೂಡ್ ಆದ್ರೆ ಎಷ್ಟಾಗುತ್ತೆ ಸರ್ ಅದು? ಯಾವ ಥರ ಬೇಕು ಅನ್ನೋದು ಬೇಕಲ್ಲ. ಓಕೆ. ಅವ್ರ ಕ್ವಾಲಿಟಿದೆ ಹಾಕ್ಸ್ತೀನಿ ಅಂತಂದ್ರೆ ಎಷ್ಟಾಗುತ್ತೆ? 4 ಥರ ಬರುತ್ತೆ. ಅವ್ರು ಯಾವ ಥರ ಚಾಯ್ಸ್ ಬರ್ತಾರೆ ಅದ್ರ ಮೇಲೆ ಡಿಪೆಂಡ್. ಓಕೆ. ತುಂಬ ಹೈ ಕ್ವಾಲಿಟಿ ಆದರೆ ಯಾವ ಪ್ರೈಸಲ್ಲಿ ಆಗ್ಬೋದು? ಫುಲ್ಲು ಬರುತ್ತೆ. ಹೈ ಕ್ವಾಲಿಟಿ ಅಂತಂದರೆ 25,000 ರೂಪಾಯಿವರೆಗೂ ಇದೆ. MRF ಟೈರ್ 25,000. ಒಳ್ಳೆ ಕ್ವಾಲಿಟಿ ಚೆನ್ನಾಗಿರೋದಂದರೆ 25,000 ಬೀಳುತ್ತೆ. ಇಲ್ಲ 19,000 ಬೀಳುತ್ತೆ. ಅದಕ್ಕೂ ಸ್ವಲ್ಪ ಜಾಸ್ತಿ ಬೇಕಾದ್ರೆ 22,500, 23 ಆ ಟೈಪ್ ಸಿಗುತ್ತೆ. ಓಕೆ. ಇದು ರಿಬಿಲ್ಟ್ ಆದರೆ ಕಮ್ಮಿ ಆಗುತ್ತೆ. ಓಕೆ. ಇದು ಟೋಟಲ್ ಒಂದು ಇನ್ಕ್ಲೂಡಿಂಗ್ ಟೈರ್ ಆದ್ರೆ ಎಷ್ಟಾಗುತ್ತೆ ಸರ್? ಈ ಥರ ಟೈಲರ್, ಈ ಥರ ಮಿನಿ ಟೈಲರ್ ಎಷ್ಟಾಗಬಹುದು ಅಂದಾಜು? ಚಾಯ್ಸ್ ಮೇಲೆ ಹೋಗುತ್ತೆ. ಓಕೆ. ಟೈರ್ ಚಾಯ್ಸ್ ಮೇಲೆ ಹೋಗುತ್ತೆ. ಓಕೆ. ಯಾರು ಮತ್ತು ಈ ಥರ ದೊಡ್ಡ ಟೈಲರ್ ಆದರೆ ಎಷ್ಟಾಗುತ್ತೆ ಟೈಲರ್? ಈ ಥರ ಟೈರ್ ಬಿಟ್ಟು 1,30,000 ಇದೆ, 1,40,000 ಇದೆ. ಓಕೆ. ಟೈರ್ ಬಿಟ್ಟು ಹಾಂ. ಟೈರ್ ಆಮೇಲೆ ಅವ್ರು ಯಾವ ಚಾಯ್ಸ್ ಮಾಡ್ತಾರೆ ಅದನ್ನ ಡಿಪೆಂಡ್. ಓಕೆ. ಈಗ 1,30, 1,40 ಏನು ಡಿಫ್ರೆನ್ಸ್ ಇರುತ್ತೆ ಸರ್ ಅದು? ಸರ್ ಅದು 1,40 ಅಂತಂದರೆ ಡಬಲ್ ಆರಾಮ್ ಜಾಕ್ ಅಂತ ಬರ್ತದೆ. ಓಕೆ. ಅದಕ್ಕೆ 1,40 ಬೀಳುತ್ತೆ ಟೈರ್ ಬಿಟ್ಟು. ಹೈ ಸ್ಪೀಡ್ ಜಾಕ್ ಬೇಕಂದರೆ 1,30,000 ಆಗುತ್ತೆ. ಓಕೆ. ಇದು ಎಷ್ಟು ಕೆಪಾಸಿಟಿ ಸರ್? ದೊಡ್ಡದು ಎಷ್ಟು? ಇದ್ರದ್ದು ಹೆಚ್ಚು ಕಮ್ಮಿ 10 ಟನ್ನಿಂದ 12 ಟನ್ವರೆಗೂ ತುಂಬ. ಓಕೆ. ಆಕ್ಷನ್ ಬೇಕಂದ್ರೆ ಫೋಟೋ ಹೊಟ್ಟು ಕಳಿಸ್ಬೋದು. ಆಕ್ಷನ್ ಎಲ್ಲ ಕ್ವಾಲಿಟಿ ಚೆನ್ನಾಗಿದೆ. ಆಕ್ಷಲ್ಲು, ಬಿಕ್ಸು ಎಲ್ಲ ಬಿಕ್ಸು, ಆಕ್ಷಲ್ಲು 9 ಅಡಿ ಇದೆ. MRF ಟೈರ್ ಆಕ್ಷಲ್ ನೋಡಿ ಆ ಥರ ಬರುತ್ತೆ ಅಂತ ಹಾಕಿ. ಸೊ ಇವರು ಟ್ಯಾಂಕರ್ ಕೂಡ ಅದನ್ನು ಕೂಡ ಇಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ. ಸೊ ಅದು ಯಾವ ಥರ ಅಂತ ಸರ್ ಎಕ್ಸ್ಪ್ಲೇನ್ ಮಾಡ್ತಾರೆ. ಸರ್ ಇದು ಫಸ್ಟ್ ಎಷ್ಟು ಲೀಟ್ರಿಂದ ಸ್ಟಾರ್ಟ್ ಆಗುತ್ತೆ ಸರ್ ಇದು ಟ್ಯಾಂಕರ್ಗಳು? ಎಷ್ಟು ಲೀಟ್ರ್? 4,500. ಓಕೆ. ಟ್ಯಾಕ್ಟ್ರಿ ಯೂಸ್ ಮಾಡೋದು 4,400. ನೀವು ಲಾರಿಗೂ ಮಾಡ್ಕೊಡ್ತೀರಾ ಟ್ಯಾಂಕರ್ಗಳು? ಲಾರಿಗೂ ಆ ಥರ? ಓಕೆ. ಹಾಂ. ಸರ್ ಅದು ಪ್ರೈಸ್ 4,000 ಎಷ್ಟಾಗುತ್ತೆ ಪ್ರೈಸು? 4,500 ಇದ್ದು ಟೈರ್ ಬಿಟ್ಟು 1,10,000 ಬೀಳುತ್ತೆ. 1,10,000. 5,000 ಲೀಟ್ರ್ ಆದರೆ? 5,000 ಒಂದು 20 ಬೀಳುತ್ತೆ. ಓಕೆ. ಅದು ಮತ್ತು ಯಾವ ಥರ ಬೆನಿಫಿಟ್ ಆಗುತ್ತೆ ಸರ್ ರೈತರಿಗೆ? ಅದು ತೊಗೊಂಡೋದ್ರೆ ಯಾವ ಥರ ಬೆನಿಫಿಟ್ ಆಗಬಹುದು? ರೈತರಿಗೆ ಅಂದರೆ ಅದೇ 5,000 ತೊಗೊಂಡ್ರೆ ಜಮೀನುಗಳಿಗೆ ಒಳ್ಳೆ ಉಪಯೋಗ ಬರ್ತದೆ. ಜಾಸ್ತಿ ಬರ್ತದಲ್ಲ. ನೀರು ಜಾಸ್ತಿ ಬರ್ತದೆ. ಓಕೆ. ಇದೆಲ್ಲ ಅಂದರೆ ರೆಡಿ ಇರುತ್ತೆ? ಇದು ಕೂಡ ರೆಡಿ ಇರುತ್ತಲ್ಲ? ರೆಡಿ ಇರುತ್ತೆ. ಎಲ್ಲ JSW ಜಿಂದಾಲ್ ಶೀಟ್. ಓಕೆ. ವೈಟ್ ಶೀಟ್ ಅಂತ ಬರುತ್ತೆ. ವೈಟ್ ಶೀಟಲ್ಲೇ ಮಾಡೋದು.
ಗೇಜು ಚೆನ್ನಾಗಿರುತ್ತೆ, ಹ್ಞೂ ಹ್ಞೂ ಜಾಸ್ತಿ ಎಲ್ಲ ವೈಜಾಗ್ ಚೆನ್ನಾಗಿರುತ್ತೆ, ಕ್ವಾಲಿಟಿ ಚೆನ್ನಾಗಿರುತ್ತೆ. ಇದು ಟ್ರ್ಯಾಕ್ಟರ್ ಮತ್ತು ಇದು ಸೇಲ್ಗಿದೆ ಏನಾದ್ರು ಇದೆಯಾ ಅಥವಾ ಎಷ್ಟು ಪ್ರೈಸ್ ಇರ್ತದೆ? ಟ್ಯಾಕ್ಟ್ರು ಅವರು ಇದ್ರ ಮೇಲೆ ಮಾಡ್ಲ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ, ಇದೆಲ್ಲ ಏನು ಕಾಸ್ಟ್ ಆಗುತ್ತೆ? ನೇಗ್ಲು ನೇಗ್ಲು 32,000, 28,000. ಅದು ಸೈಜ್ ಮೇಲೂ ಡಿಪೆಂಡ್ ಆಗುತ್ತೆ, ಕ್ವಾಲಿಟಿ ಮೇಲೂ ಡಿಪೆಂಡ್ ಆಗುತ್ತೆ. ಓಕೆ. ಮಿನಿದು ಸಿಗುತ್ತೆ, ದೊಡ್ಡದು ಸಿಗುತ್ತೆ, ಎರಡೂ ಸಿಗುತ್ತೆ. ಯಾವ ಟ್ಯಾಕ್ಟ್ರಿಗೂ ಬೇಕಾದ್ರೂ ಸಿಗುತ್ತೆ. ಹಾಂ.